ಗೈಸ್ ನಾವು ಡಿಸೈಡ್ ಮಾಡಿದ್ದು ಮೈಸೂರು ಹೋಗೇ ಬಿಡೋಣ ಅಂತ. ಇವ್ನು ಬ್ಯಾರಿಗೇಡ್ ದಾಟ್ಕೊಂಡು ಕೇಸ್ ಮಾಡ್ಕೋತವನೆ ಪೊಲೀಸ್ ಅವರೇ. ಇದೇ ದಿನ ನೈಟ್ ಸಂಜೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಹಾರ್ಟ್ ಪ್ರಾಬ್ಲಮ್ ಆಗಿದ್ದು, ಎದೇನೋ ಬಂದಿದ್ದ ಅವತ್ತೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಕಾರಲ್ಲಿ, ಪ್ರಶಾಂತನ ಕಾರು ಈಸ್ಕೊಂಡು ಬಂದಿದ್ದೀನಿ ನಾನೇ. ಸೊ ಈಗ ನಾನು ಟುಮ್ ಸಿಸಿ ನಮಗೆ ಲೈಫಲ್ಲಿ ನೊಂದು ಬೇಜಾರಾಗಿ ನೊಂದು ಬೇಸತ್ತು ಊರ್ ಬಿಟ್ಟು ಹೋಗ್ತಾ ಇದೀವಿ. ಎಲ್ಲಾದ್ರೂ ಹೋಗೋಣ ಅಂತ ಊರ್ ಬಿಟ್ಟು ಹೋಗ್ತಾ ಇಲ್ಲ, ಹಂಗೆ ರೌಂಡ್ ಹೊಡಿಯಕ್ಕೆ ಹೋಗ್ತಾ ಇದೀವಿ. ಸೊ ಒಂಚೂರು ಬೇಜಾರಾಗ್ಬಿಟ್ಟಿತ್ತು. ಅವ್ರಿಗೂ ನಾಳೆ ಆಫ್ ಇದೆ, ಸಂಡೇ ಇದು ಮಂಡೇ ನಾಳೆ ರಜಾ ಅವ್ರಿಗೆ, ಇನ್ಸ್ಟಾಗ್ರಾಮ್ ರಜಾ ಇರುತ್ತೆ ಸ್ಯಾಮ್ ಮಟ್ಟ. ಸೊ ನನ್ನ ಫ್ರೆಂಡ್ ಒಬ್ರು ಬಂದಿದ್ದಾರೆ ಔಟ್ ಆಫ್ ಸ್ಟೇಟಿಂದ. ಸೊ ಅವ್ರನ್ನೂ ಮೀಟ್ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಏನು ಮಾಡೋದು ಪ್ಲ್ಯಾನ್ ಅಂತ ನೋಡಿಕೊಂಡು ಬರೋಣ ಬನ್ನಿ. ಸೊ ನನಗೆ ರೀಸೆಂಟಾಗಿ IPL ನಡೀತು ಅನ್ನೋದು ಫೀಲಿಂಗು. ದೀಪಾವಳಿ ಟೈಮಲ್ಲಿ IPL ನಡೀತಿತ್ತು, ಅಷ್ಟು ಬೇಗ ಮತ್ತೆ IPL ಬಂದ್ಬಿಟ್ಟಿದೆ. ಲಾಸ್ಟ್ ಇಯರ್ ಏನಾದರೂ IPL ಲೇಟಾಗಿ ಶುರು ಆಗಿತ್ತಾ, ಇಲ್ಲ ಅಂದರೆ ಏನೋ ಮಿಸ್ ಮ್ಯಾಚ್ ನಡೀತಿದ್ದು? ಇಲ್ಲ IPL 100% IPL ದೀಪಾವಳಿ ಟೈಮಲ್ಲಿ ನಡೆದಿತ್ತು. ಜ್ಞಾಪಿಸ್ಕೊಂಡು ಯಾರು ನೆನಪಿದೆ ಕಮೆಂಟ್ ಹಾಕಿ ಗೈಸ್, ಏನಾಗಿರ್ಬೋದು ಅಂತ. ಈಗ ನೋಡ್ಕೊಳ್ಳೋ ಇವಾಗ ಮ್ಯಾಚ್ ಇಲ್ವಲ್ಲ, ಅದಕ್ಕೆ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಖಾಲಿ ಹಿಡಿತೈತೆ, ರೋಡು ಖಾಲಿ ಇದೆ. ಇಲ್ಲ ಅಂದ್ರೆ ಫುಲ್ ಜಾಮೆ ರೋಡ್. ಲೆಟ್ಸ್ ಗೋ ಗೈಸ್, ಇನ್ನು ತುಂಬಾ ದೂರ ಇದೆ. ನಾವು ನಮ್ಮ ಫ್ರೆಂಡ್ ನ ಮೀಟ್ ಮಾಡಿ ಹೋಗ್ಬೇಕು ಬೇರೆ. ಗೈಸ್ ICC ಅನ್ಸುತ್ತೆ ಅದು, ICC IPL ಅಲ್ಲ, ಕರೆಕ್ಟ್ T20 ಇರ್ಬೇಕು. T20 ಆಡ್ತಾ ಇದ್ರು. ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ನಮ್ಮ ಫ್ರೆಂಡು ನಾವು ಯಾರನ್ನ ಮೀಟ್ ಮಾಡಕ್ ಬಂದಿದ್ವಿ, ಅವ್ರು ಬರ್ತಾ ಇದ್ದಾರೆ. ಸೊ ಶಿವಂ ಪಾಂಡೆ ಅಂತ, ಅವರು ಯೂಟ್ಯೂಬರೇ. ಅವರು ಪುಣೆನೋ ಎಲ್ಲ ಇರೋದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಹಾರಾಷ್ಟ್ರ ಐ ಆಮ್ ನಾಟ್ ಶ್ಯೂರ್ ಎಲ್ಲಿ ಅಂತ. ಬಟ್ ಒಟ್ಟಿನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವಾಗ ಮಾತಾಡ್ತಿರ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಸಿಗೋಕ್ಕಾಗಿರಲಿಲ್ಲ, ಈ ಸರಿ ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿದರು. ನಾನು ಹೆಂಗೂ ಎಲ್ಲರೂ ರೌಂಡ್ ಹೋಗ್ತಿದ್ವಲ್ಲ, ಒಂದ್ಸರಿ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಹೋಗಿ ಸೊ ನಾವು ಕಾರ್ ಪಾರ್ಕ್ ಮಾಡಿ ನಮ್ಮ ಬಾಯ್ಸು ನಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಫ್ರೆಂಡ್ನ ಹೇಳಿದ್ನಲ್ಲ ಇವರೇ, ಬಾಯ್ ಹಾಯ್ ಬೋಲ್ದು ಹಾಯ್. ಸೊ ಅವರು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ, ಕಾಫಿ ಟೀ ಕುಡ್ಕೊಂಡು. ನನಗಂತೂ ಹೊಟ್ಟೆ ತುಂಬಿದೆ, ಕಾಫಿ ಟೀ ಕುಡ್ಕೊಂಬರೋಣ. ಸೊ ಟೀ ಹುಡ್ಕೊಂಡು ಓಡಾಡಿದ್ವಿ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಯಾವುದೋ ಒಂದು ಕೆಫೆ ಸಿಕ್ತು, ಅಲ್ಲಿ ಬಂದು ಕೂತಿದ್ದೀವಿ ಟೀ ಕುಡಿಯೋಕ್ಕೆ. ಟೀ ಕುಡಿದ್ಬಿಟ್ಟು ನಾವು ನಮ್ಮ ರೌಂಡಿಂಗ್ನ ಕಂಟಿನ್ಯೂ ಮಾಡೋಣ. ನಾನೊಂದು ಕೋಲ್ಡ್ ಕಾಫಿ ಹೇಳಿದ್ದೆ, ಅದನ್ನೇ ಕುಡಿತಾ ಇದ್ದೀನಿ. ಓಕೆ, ಸೊ ನಾನು ಹೇಳಿದ್ನಲ್ಲ ಅವರು ಬಿಹಾರಿಂದ ಬಂದಿರೋದು. ಸೊ ಇವ್ರನ್ನ ನೀವು ನೋಡಿರ್ತೀರ, ಒಂದಷ್ಟು ಜನ ಅಟ್ಲೀಸ್ಟ್ ನೋಡಿರ್ತೀರ, ಶಿವಂಬ್ರು. ಸೊ ಇವ್ರಿಗೆ ನಾನೀಗ ಕನ್ನಡ ಕಲಿಸ್ತಾ ಇದ್ದೀನಿ. ಸೊ ಈಸ್ ಲಿವಿಂಗ್ ಟು ಗೋವಾ. ಸೊ ಅದಕ್ಕೆ ಮುಂಚೆ ಒಂದ್ಸರಿ ಮೀಟ್ ಮಾಡೋಣ ಅಂತೇಳಿ ಬಂದಿದ್ರು. ಈಗ ಕನ್ನಡ ಕಲಿತಿದ್ದಾರೆ. ಬೈ ಕನ್ನಡ ಮೇ ಕುಚ್ ಬೋಲು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ऐसा हाथ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಹೇಗಿದ್ದೀರಾ? मतलब लाइक दैट, मतलब कैसे हो सब लोग? ಹೇಗಿದ್ದೀರಾ? ಹೇಗಿದ್ದೀರಾ. डन. चलो देन, थैंक यू भाई, मिलते हैं फिर नेक्स्ट टाइम जब आओगे तो घर पे आना है. ओके डन, थैंक यू बाय बाय. ಗೈಸ್ ನಡ್ರಿ, ಇವಾಗ ನಾವು ನಮ್ಮ ರೌಂಡಿಂಗ್ ಶುರು ಮಾಡೋಣ. ಹೋಗಿ ಸೊ ಒಳ್ಳೆ ಏನೋ ಕಾನ್ವರ್ಸೇಷನ್ ಆಯಿತು ನಂದು ಮತ್ತು ಬರೋದು. ಬಿಕಾಸ್ ನಾವಿಬ್ಬರು ಒಂದೇ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿ ಇರೋದ್ರಿಂದ ಒಂಚೂರು ಮಾತಾಡ್ತಾ ಇದ್ವಿ. ಅಂದರೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರಿಂದ ಅವರು ಆಲ್ಮೋಸ್ಟ್ 4-5 ಇಯರ್ಸಿಂದ ಡೈಲಿ ಬ್ಲಾಗ್ ಮಾಡ್ತಿದ್ದಾರಂತೆ. ನನಗಂತೂ ಯಾಪ್ಪ ಹೆಂಗುರು ಅಂತ ಅನ್ಸ್ಬಿಡ್ತು. ಆ್ಯಂಡ್ ಅದು ಬಿಟ್ಟರೆ 2 ಚಾನಲ್ ಮೇಂಟೈನ್ ಮಾಡ್ತಿದ್ದಾರಂತೆ, 2 ಚಾನಲ್ಲೇ ಡೈಲಿ ಬ್ಲಾಗ್ ಪೋಸ್ಟ್ ಮಾಡ್ತಿದ್ದಾರಂತೆ. ನಾನು 2 ಚಾನಲಲ್ಲಿ ಡೈಲಿ ಬ್ಲಾಗ್ ಹೆಂಗುರು ಮಾಡ್ತಿದ್ಯಾ ನೀನು ಅಂತ ತಲೆ ಕೆಡ್ಸ್ಕೊಂಬಿಟ್ಟೆ. ಬಟ್ ಅವಾಗ ನನಗನ್ನಿಸ್ತಿತ್ತು ಇಷ್ಟು ದಿನ ನಾನೇ ರೀಲ್ಸ್ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋ ಥರ. ಇವಾಗ ಅನ್ನಿಸ್ತು ನನ್ನ ಮಗನೇ, ನೀನು ಏನೂ ಮಾಡ್ತಾ ಇಲ್ಲ, ನಿನಗಿಂತ ಅಪ್ಪನಷ್ಟು ಮಾಡ್ತಾವ್ರೆ, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ. ಸೊ ಅದಕ್ಕೆ ಇಂಥ ನ್ಯೂ ಪೀಪಲ್ನ ಮೀಟ್ ಮಾಡ್ತಿದ್ರೆ ಯು ವಿಲ್ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಸೊ ಈಗ ನಾವು ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಿಲ್ಲ, ನೋಡೋಣ ಏನು ಮಾಡೋದು ಅಂತ. ಗೈಸ್ ಸೊ ಫ್ಯೂಲ್ ಹಾಕ್ಸಿರ್ಲಿಲ್ಲ, ಅದಕ್ಕೆ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ. ಸೊ ಎಲ್ಲರೂ ಕ್ಲೋಸ್ ಆಗಿಬಿಟ್ರೆ, ಆಫ್ ಆಗಿಬಿಟ್ರೆ ಕಷ್ಟ ಅಂತ ಗೈಸ್. ಸೊ ಅಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ನಮ್ಮ ಓಮಿನ ಪಿಕ್ ಮಾಡ್ಕೊತಾ ಇದ್ದೀವಿ, ಅವನು ಕರ್ಕೊಂಡು ಹೋಗೋಣ ಅಂತ. ಹಾಯ್ ಹೇಳು ಮೀ. ನಮಸ್ತೆ. ಅದೆಲ್ಲ ಕಟ್ಟಾಗುತ್ತೆ. ಸೊ ಇವನು 2 ಅವರಲ್ಲಿ ವಾಪಸ್ ಬರ್ಬೇಕಂತೆ. ನಾನು ಏನ್ ಅನ್ಕೊಂಡೆ, ಸಂಜೆ ಓಡಿಸ್ತಾನೆ 120 ಸ್ಪೀಡಲ್ಲಿ ಹೋಗ್ತಾನೆ ಇರೋಣ, ಅವ್ನು ಹಿಡಿಯಕ್ಕೆ ಆಗ್ಬಾರ್ದು ಅನ್ಕೊಂಡೆ. ಬಟ್ ಅವ್ನು ಓಡಿಸ್ತಾವನೆ, ನೋಡೋಣ ಎಲ್ಲಿಗೆ ಹೋಗಿ ನಿಲ್ತೀವಿ ಅಂತ. ಗೈಸ್ ಸೊ ನಾವು ಹೋಮಿನ ಎತ್ತಾಕೊಂಡು RR ನಗರಿಂದ 26 ಕಿಲೋಮೀಟರ್ ವಾಪಸ್ ಬಂದಿದ್ದೀವಿ. ಯಾಕೆಂದ್ರೆ ನಿತೀಶ್ನ ತಗೊಂಡು ಹೋಗಕ್ಕೆ. ಅವ್ನ ಪಾಪ ನಾನು ಬರ್ತೀನಿ ಅಂತ ಮೆಸೇಜ್ ಹಾಕಿದ್ದೆ, ಅದಕ್ಕೆ ವಾಪಸ್ ಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ. ಫ್ರೆಂಡ್ಶಿಪ್ ಅಂದ್ರೆ ಇದು ಗೈಸ್, ನಾವು ಹುಡುಗರು ಫ್ರೆಂಡ್ಶಿಪ್ ಇಷ್ಟು. ಎಲ್ಲ ಕ್ಲಾಸ್ ತೆಗ್ಬಿಟ್ಟು ಜೋರಾಗಿ ಆಡಾಡ್ಬಿಡೋಣ ಗೈಸ್. ಲುಕ್ ಹೂ ಇಸ್ ಹಿಯರ್. ಬೇಡ್ಕೊಂಬಿಟ್ಟ, ನಾನು ಬರ್ತೀನಿ ಕಣೋ ಅಂತ. ಒನ್ನೆ ನೋಡ್ಲಿ GAN ಗೈಸ್
GANDU is here. ಗಂಡು ಅಲ್ಲಿಂದ ಹೊರಟು ನಿತೀಶ್ ಎತ್ತಾಕೊಂಡು ನಾವೀಗ ಬಂದಿರೋದು ಡಿನ್ನರ್ ಮಾಡೋಕ್ಕೆ. ಈಗ ಡಿನ್ನರ್ ಮಾಡಿಕೊಂಡು ಮುಂದೇನಂತ ನೋಡೋಣ. ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ವಿ ಹನುಮಂತು ಪಲಾವ್ ತಿನ್ನೋಕ್ಕೆ. ಬಟ್ ನಾಳೆ ಇವತ್ತು ಮಂಡೇ, ಸೊ ಇರಲ್ಲ ಪಲಾವ್, ಕ್ಲೋಸು ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ತಿನ್ಕೊಂಬಿಡೋಣ ಅಂತೇಳಿ ತಿಂತಾ ಇದ್ದೀವಿ. ಟೈಮ್ ಬಂದು ಎಷ್ಟು ಮಗ? ಟೈಮು 1:10 ಟೈಮ್. ಸೊ ಪ್ಲೇಟ್ ತಂದಿಟ್ಟಿದ್ದಾರೆ. ಗೈಸ್ ಮಿಡ್ ನೈಟ್ ಅಲ್ಲಿ ಎದ್ದು ಕರೆದ ತಕ್ಷಣ ಬಂದು ಪಾರ್ಟಿ ಕೊಡ್ತೀರ ನಮ್ಮ ಭರತ್ ಗೈ. ಜೈ ಹೇಳೋ, ಜೈ ಹೇಳ್ರೋ ಸಂಜೆ, ಜೈ ಹೇಳೋ. ಫ್ರೆಂಡ್ಸ್ ಎಲ್ರಿಗೂ ಸಿಗ್ಬೇಕು. ಮನೆ ಹತ್ರ ಕರೆದ ತಕ್ಷಣ ಬರೋದು. ಅದು ಅಲ್ಲದೆ ಒಳ್ಳೊಳ್ಳೆ ನೋಡಿ ಗೈಸ್ ಎಷ್ಟು ಕೊಡ್ಸೋ, ನಾಚಿಕೆನೆ ಪಟ್ಟಿಲ್ಲ ಕೊಡ್ಸೋದ್ರಲ್ಲಿ. ಗೈಸ್ ತಿಂದಾಯ್ತು, ಬಿಲ್ ಪೇ ಮಾಡಾಯ್ತು. ಈಗ ನೆಕ್ಸ್ಟ್ ಏನು ಕತೆ ನೋಡೋಣ, ಎಲ್ಲಿಗೆ ಹೋಗೋದು, ಏನು ಮಾಡೋದು. ಶೆಟ್ರ್ ಹಾಕ್ಬಿಟ್ರಲ್ಲ ಗುರು ಇವರು. ಹಿಂಗ ಇಲ್ಲಿಂದ ಎಕ್ಸಿಟ್ ಅಂತೆ. ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ವಲ್ಲ. ಓ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದು. ಇಲ್ಲಿಗೆ ಬಂದ್ವ ನಾವು? ನಿದ್ದೆಲಿದ್ನ ನಾನು ಬಂದಾಗ ಅಲ್ವಾ? ಬಸ್ ಹತ್ಕೊಳ್ರಲ್ಲ ಒಂದೊಂದು ಅಲ್ವಾ? ಬಸ್ ಹತ್ಬಿಡೋಣ. ಡೋರ್ ಓಪನ್ ಇದ್ರೆ ಕುತ್ಕೊಂಡ್ಬಿಡ್ಬೋದಿತ್ತು. ಡೋರ್ ಓಪನ್ ಇಲ್ಲ, ಕ್ಲೋಸ್ ಮಾಡ್ಬಿಟ್ಟು. ಇಲ್ಲ ಕ್ಲೋಸ್ ಮಾಡಿರ್ತಾರೆ ಬ್ರೋ. ಗೈಸ್ ಏನೋ ಒಂಥರ ನೈಟ್ ರೌಂಡ್ ಹೊಡೆದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ನೈಟ್ ಮಲ್ಗತ್ ನಿದ್ದೆನೇ ಬರ್ತಾರಲ್ಲ ಸರ್. ನಿಂಗೂ ನಿದ್ದೆ ಬರಲ್ಲ ಅಲ್ವಾ? ಏನು ಗುರು, ಬೆಂಗಳೂರಲ್ಲಿ ಮುಂಚೆ ಎಲ್ಲ ಇಷ್ಟೊತ್ತಿಗೆ ಇಷ್ಟು ಜನನೇ ಇರ್ತಿರ್ಲಿಲ್ಲ ಅಲ್ವಾ? ನೋಡು 1:30-2 ಗಂಟೆ ಆದ್ರೂ ಎಷ್ಟು ಜನ ಓಡಾಡ್ತಾ ಇದಾರೆ. ಒಳ್ಳೆ 7 ಗಂಟೆ ಇದ್ದಂಗಿಲ್ವಾ ಫೀಲ್ ಇದು? ಅಟ್ಲೀಸ್ಟ್ 9 ಗಂಟೆ ಫೀಲಿಂಗ್ ಬರ್ತಾ ಇಲ್ವಾ ನಿಮಗೆ? ಯಾವ ಏರಿಯಾಗೆ ಹೋದ್ರೂ ಜನ ಇದ್ದಾರೆ. ಏನಪ್ಪ ಇಷ್ಟು ಸರಿಯಾಗಿ ತಿಂದ್ಬಿಟ್ಟು ಬಾಚ್ ಎಲ್ಲ ನಿದ್ದೆ ಮಾಡ್ತಾವ್ರೆ. ಆಲ್ಮೋಸ್ಟ್ ನಿದ್ದೆಲಿದ್ದಾರೆ. ನಾವೀಗ ಸುಮ್ಮನೆ ರೌಂಡ್ ಹೊಡಿತಾನೆ ಇದ್ದೀವಿ. ಲೆಟ್ಸಿ ಎಷ್ಟೊತ್ತು ರೌಂಡ್ ಹೊಡಿತೀವಿ, ಎಷ್ಟೊತ್ತು ನಿದ್ದೆ ಮಾಡ್ತೀವಿ ಅಂತ, ಎಷ್ಟೊತ್ತಿಗೆ ನಿದ್ದೆ ಮಾಡೋಕೆ ಅಂತ ಡಿಸೈಡ್ ಮಾಡ್ತೀವಿ ಅಂತ. ಬನ್ನಿ ಹೋಗೋಣ. ಇನ್ನು ಎಷ್ಟು ರೌಂಡ್ ಹೊಡಿತೀವಿ ಅಮ್ಮಿ? ಅಣ್ಣ ಮನೆ ಬಂತು. ಹ್ಯಾಂಡ್ ಬ್ರೇಕ್ ಹೇಳಿದ್ರು ಏನು ಆಗ್ಲಿಲ್ಲ ಗಾಡಿಯಲ್ಲಿ. ಹ್ಯಾಂಡ್ ಬ್ರೇಕ್ ಹಿಡಿತಾ ಇದ್ದೆ ನೀನು? ಯಾರು ಗುರು ಇವನು? ಯಾಕಣ್ಣ? ಪ್ರಶಾಂತ್ ಅಣ್ಣ, ನಾನಲ್ಲ. ಏನಾದ್ರು ಆದ್ರೆ ಇವನೇ. ಗೈಸ್ ಫೈನಲಿ ಓಮಿ ಹೊರಟ್ಬಿಟ್ಟ. ಎಲ್ಲೆಲ್ಲೋ ಹೋಗೋಣ, ಏನೇನೋ ಮಾಡೋಣ ಅಂತೆಲ್ಲ ಹೇಳಿ, ಸುತ್ತಾಡೋಣ ಅಂತೆಲ್ಲ ಹೇಳಿ. ಕಾರೋಲಿ ಪ್ರಶಾಂತ್ ಅಣ್ಣನ ಕಾರೋಲಿ, ಪ್ರಶಾಂತ್ ಅಣ್ಣನ ಕರ್ಕೊಂಡ್ರು. ನಂದಲ್ಲ, ಲೈವ್ ಹೋಗಿದ್ದೀನಿ. ಕಾರ್ ಓಡ್ಸಕ್ ಹಿಂಗ್ ಒದ್ದಾಡ್ಬಿಟ್ರಲ್ಲಪ್ಪ ಇವರು. ಬಾಯ್ ಬಾಯ್ ಬಾಯ್, ಸಿ ಯು, ಗುಡ್ ನೈಟ್. ಗೈಸ್ ಲೆಫ್ಟ್ ಹೋಗು. ಗೈಸ್ ಬಾಯ್ಸ್ ಎಲ್ಲ ಮೈಸೂರಿಗೆ ಹೋಗೋಣ ಅಂತಿದ್ರು. ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಇವಾಗ ಟೈಮ್ ಎಷ್ಟು? 2:15. ಸೊ ಈಗ ಎಲ್ರಿಗೂ ಆಲ್ಮೋಸ್ಟ್ ನಿದ್ದೆಲಿದ್ದೀವಿ. ಸೊ ಇನ್ನೇನು ಮಾಡೋದು ಡಿಸೈಡ್ ಮಾಡ್ತಿದ್ದೀವಿ. 6 ಗಂಟೆಗೆ ಒಂದು ಮೂವಿ ಇದೆ. ಸೊ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಎಲ್ಲ ನಿದ್ದೆ ಹೊಡೆದ್ಬಿಟ್ರೆ ಅದು ಇನ್ನೊಂಥರ ಪ್ರಾಬ್ಲಮ್ಮು. ಸೊ ಈಗ ಸದ್ಯಕ್ಕೆ ಮನೆಗೆ ಅಂತ ಲೊಕೇಶನ್ ಹಾಕಿದ್ದೀವಿ. ಆನ್ ದ ವೇ ಹೋಗ್ತಾ ಏನು ಡಿಸೈಡ್ ಮಾಡ್ತೀನಿ ನೋಡೋಣ. ಏನು ಮಾಡೋದು? ಒಬ್ಬೊಬ್ರದ್ದು ಒಪಿನಿಯನ್ ಹೇಳ್ರಿ. ನಿಂಗೇನು ಅನ್ಸುತ್ತೆ ಸಂಜಯ್? ಯೋಚನೆ ಮಾಡಿ ನಿಂಗೇನು ಅನ್ಸುತ್ತೋ? ಮೈಸೂರಿಗೆ ಹೋಗಿ ಸುತ್ತಾಡ್ಕೊಂಡು ಸಾಯಂಕಾಲ ಬರ್ತೈತೆ ಏನು ಅನ್ಬೋದು. ಸುಮ್ಮನೆ ಹೋಗಿ ಅಲ್ಲಿಂದ ಅಲ್ಲಿವರೆಗೂ ಹೋಗಿ ಮಾತಾಡ್ತಾನ ಅವನು. ಮೈಸೂರು ಬೋರ್ಡ್ ನೋಡ್ಕೊಂಡು ವಾಪಸ್ ಬರ್ಬೋದು. ಅಲ್ಲೇ ಇದ್ದೆ ಮೈಸೂರು ಪ್ಯಾಲೇಸ್, ಇನ್ನೊಂದ್ಸರಿ ನೋಡ್ಕೊಂಡು ಬರ್ಬೋದು. ಮೈಸೂರು ಪ್ಯಾಲೇಸ್ ಏನು ಮಾಡೋದು? ಮೈಸೂರಿಗೆ ಹೋಗ್ಬಿಡೋಣ. ನಾವು 3 ಜನ ಒಂದ್ ಹೇಳಿದ್ಮೇಲೆ ನೀನು ಒಬ್ಬನೇ ಹೇಳಿ ಏನು ಯೂಸು? ಮನೆಗೆ ನಡಿ. ನಾವು ಡಿಸೈಡ್ ಮಾಡಿದ್ದು ಮೈಸೂರಿಗೆ ಹೋಗೇ ಬಿಡೋಣ ಅಂತ. ಆ್ಯಂಡ್ ವಿ ಆರ್ ಆನ್ ದ ವೇ. ಮೈಸೂರು ಹೈವೇ ಹತ್ಬಿಟ್ವಿ. ಮೈಸೂರು ಟೋಲ್ ಎಂಟ್ರ್ ಆದ್ವಿ. ಫಾಸ್ಟ್ಯಾಗಲ್ಲಿ ರೀಚಾರ್ಜ್ ಇದ್ದವ್ರು ಏನೂ ಗೊತ್ತಿಲ್ಲ. ಪ್ರಶಾಂತ್ ಅಣ್ಣ ಗಾಡೀಲಿ ಹೋಗ್ತಾ ಇದ್ದೀವಿ ನಂಬ್ಕೊಂಡು. ಗೈಸ್ ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಇನ್ನೊಂದು 3 ಕಿಲೋಮೀಟರ್ ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂಚೂರು ವಿಸಿಟ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ಮೈಸೂರು ಪ್ಲಸ್ ಗೇಟ್ ಅಲ್ವಾ ಇದು? ಹ್ಞೂ ಕಣೋ, ಬ್ಯಾಕ್ ಗೇಟ್ ಇದು. ಬ್ಯಾಕ್ ಗೇಟ್ ಅನ್ಸುತ್ತೆ ನನ್ನ ಪ್ರಕಾರ. ನವಗ್ರ ಹೌದಾ? ಬರ್ತಾ ನವಗ್ರ ಸಾಂಗ್ ಕೇಳ್ಕೊಂಡ್ ಬಂದ್ವಿ ನಾವು. ಸರ್ಕಲ್ದೊಂದು ರೈಟ್ ಹಾಕೊಂಡು ಆ ರೋಡ್ ಗೈಸ್ ಫ್ರಂಟ್ ಗೇಟ್ ಮುಂದೆ ಬಂದ್ವಿ. ಇಲ್ಲಿ ಪಾರ್ಕ್ ಮಾಡಂಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅದಕ್ಕೆ ಇಲ್ಲಿಂದ ಹೋಗ್ಬಿಡ್ತೀವಿ. ಮುಂದೆ ಬೇರೆ ಎಲ್ಲಾದ್ರೂ ಪಾರ್ಕ್ ಮಾಡ್ಬೋದು. ನೋಡಿ ಪಾರ್ಕ್ ಮಾಡಿ ಬರೋಣ. ಗೈಸ್ ಜಸ್ಟ್ ರೀಚ್ ಆದ್ವಿ. ಆ್ಯಂಡ್ ನೋಡಿ ಎಲ್ಲ ರೀಲ್ಸ್ ಮಾಡ್ತಾವ್ರೆ.
ರೀಲ್ಸ್ ಮಾಡ್ತಾವ್ರೆ ನೋಡಿ. XUV ನಿಂತಿದೆ ಇಲ್ಲೊಂದು. ವಾವ್ ಗೈಸ್, ಇವ್ನು ಬ್ಯಾರಿಗೇಡ್ ದಾಟ್ಕೊಂಡು ಕೇಸ್ ಮಾಡ್ಕೋತವನೆ. ಪೊಲೀಸ್ ಅವ್ರು ಯಾರಾದ್ರೂ ನೋಡ್ತಿದ್ರೆ ಮೈಸೂರು ಅವರು ನಿತೀಶ್ ಅಂತ ಅವನ ಹೆಸರು, ನಿತೀಶ್ ಗೌಡ, ರಮೇಶ್ ಪಾಳ್ಯ ಅವ್ರ ಮನೆ. ನಮ್ಗೊಂದು ಮಿಸ್ ಕಾಲ್ ಕೊಟ್ಟಿಲ್ಲ, ಗ್ರೂಪ್ ಇದು ಕಮೆಂಟ್ ಹಾಕಿ ಅವ್ರ ಮನೆ ಅಡ್ರೆಸ್ ಹಾಕ್ತೀನಿ ನಾನು. ಗೈಸ್ ಇದು ಬ್ಯಾಕ್ ಗೇಟ್, ಫ್ರಂಟ್ ಗೇಟ್ ಅಲ್ಲ ಇದು. ಗೈಸ್ ಸೊ ಇಲ್ಲಿಂದ ಹೊರಟ್ವಿ. ಇವಾಗ ಮುಂದೆ ಟೀ ಕಾಫಿ ಏನಾದ್ರು ಸಿಕ್ಕರೆ ಕುಡ್ಕೊಂಡು ವಾಪಸ್ ಬೆಂಗಳೂರು. ಸೊ ಆಟೋ ಅಣ್ಣ ಬಂದ್ಬಿಟ್ಟು ರೂಮ್ ಬೇಕಾ, 1000 ರೂಪಾಯಿ ಡಬಲ್ ರೂಮ್ ಕೊಡಿಸ್ತೀನಿ ಬನ್ನಿ ಅಂದರು. ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಣ್ಣ, ಬೆಂಗಳೂರಲ್ಲಿ ಕೊಡಿಸಿ ಅಂದಿದ್ದೀವಿ. ಬ್ಲ್ಯಾಕ್ ಆಟೋ, ಬ್ಲ್ಯಾಕ್ ಆಟೋ. ಬೆಂಗಳೂರಲ್ಲಿ ಗ್ರೀನ್ ಆಟೋ, ಮೈಸೂರಲ್ಲಿ ಬ್ಲ್ಯಾಕ್ ಆಟೋ. ಕಾಫಿ ಯಾವ್ದಣ್ಣ ಇದ್ದೀರಾ? ಯಾಕೋ 2 ಕುಡಿತೀನೋ. ಬೇಸು ಕಾಫಿ ತಗೋತಾ ಇದ್ದೀವಿ ನೋಡಿ. 1 ಟೀ ಕುಡಿದು ಸೆಕೆಂಡ್ ಟೀ ಕೈ ಹಾಕ್ತವ್ರಣ್ಣ. ಇಲ್ಲ ಕಣ ನಂಗಲ್ಲ. ಮತ್ತೆ ಅಣ್ಣಂಗ ನೋಡಿ ಗಾಯ್ಸ್, ಎಂಥ ಒಳ್ಳೆ ಮನಸ್ಸು ಅಣ್ಣಂಗೆ. ನೋಡಿ ನೋಡಿ ನೋಡಿ. ಶಾ ಬಾರೋ, ಬರೀ ಈಸ್ಕೊಡೋದಲ್ಲ, ಬಿಲ್ಲು ಕಟ್ಟಬೇಕು. ಎಂತ ಒಳ್ಳೆ ಮನ್ಸು ನನ್ನ ದೋಸ್ತಿಗೆ ಅಂದ್ರೆ ನೋಡಿ 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 ಗೈಸ್, ಯಾರಪ್ಪಂದು ಅಂತ ಹೇಳ್ಕೊಡೋದು ಒಳ್ಳೇದು. ವಯಸ್ಸಾದವರು ಕೊಟ್ಟ, ಅದು ಎಲ್ರು ಮಾಡ್ಬೇಕಾಗಿರೋದು, ಹೆಲ್ಪ್ ಮಾಡ್ಬೇಕು, ಮಾಡ್ಬೇಕು. ಬಟ್ ಹಂಗೆ ಅವ್ರ ಜೇಬಿಂದನೂ ದುಡ್ಡು ಎತ್ಬೇಕು. ಎತ್ತು ನನ್ನ ಮಗನ, ನಂದಕ್ಕೂ ಕೊಡು. ಬೇಡ ಬೇಡ, ಕಾರ್ಡ್ ಇದೆಯಾ ಅಂತೆ ನಿನ್ನ ಹತ್ರ? ಇದೆಯಾ ಫಸ್ಟ್ ನೋಡು ಕಾರ್ಡು. ಗೈಸ್ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಅಲ್ಲಿಂದ ಹೊರಟು ಈಗ ಕಾಫಿ ಕುಡಿಯೋಕ್ಕಿಂತ ನಿಲ್ಸಿದ್ದೀವಿ. ಆ್ಯಂಡ್ ನಮ್ಮ ಕಾಫಿನೂ ರೆಡಿ ಇದೆ. ಸೊ ಈಗ ಮತ್ತೆ ಕಾರ್ ಎತ್ತಿ ನಮ್ಮ ಡ್ರೈವರ್ ಚೇಂಜ್ ಮಾಡಿದ್ದೀವಿ. ನಮ್ಮ ನಿತೀಶ್ನ ಹಿಂದೆ ಹಾಕ್ಬಿಟ್ಟು ಈಗ ಹೊರಟಿದ್ದೀವಿ ವಾಪಸ್ಸು ಬೆಂಗಳೂರಿಗೆ. ಬನ್ನಿ ಹೋಗೋಣ ಬೆಂಗಳೂರಿಗೆ. ಇದೊಂಥರ ಮಚ್ಚ ಇದೆ. ಎಷ್ಟೋ ಸರಿ ಬಂದಿರೋದು ಮೈಸೂರಿಗೆ ನಾವು. ನಾನು ಮೈಸೂರಿಗೆ ಬಂದಾಗೆಲ್ಲ ಸಂಜೆ ಜೊತೆ ಬಂದಿದ್ದಾನೆ ಅಲ್ಲ ಸಂಜೆ? ನನ್ನ ಬಿಟ್ಟು ನೀನು ಬಂದಿದ್ಯಲ್ಲ? ನಾವು ಬಂದಿದ್ವಿ ಪ್ರಶಾಂತ್ ಅಣ್ಣ ಪಾಪು ಇದಕ್ಕೆ ಬರ್ಡೇ. ಹೌದು, ನೀನು ಬಂದಿಲ್ಲ ಅಲ್ಲ? ಕರೆಕ್ಟ್. ಸಂಜೆ ಒಂದ್ಸರಿ ಬಂದಿಲ್ಲ, ಮಿಕ್ಕಿ ಟೈಮ್ ಎಲ್ಲ ಬಂದವನು. ನಾನೊಂದು 7-8 ಸರಿ ಬಂದಿರ್, 7 ಸರಿನೂ ಇಲ್ಲ, 5-6 ಸರಿ ಬಂದಿರ್ಬೋದು ಮೈಸೂರಿಗೆ. ಆಕ್ಚುಲ್ ಆಗಿ ಎಲ್ಲ ಈಗ ಓಡಾಟ ಶುರು ಆಗಿದೆ ಇಲ್ಲಿ ಅಲ್ಲ ಶಾ? ಒಂದು ರೇಂಜಿಗೆ ಓಡಾಟ ಶುರು ಆಗಿದೆ. ಎಷ್ಟು ಟೈಮ್? 4 ಗಂಟೆಗೆ ಶುರು ಆಗ್ಬಿಟ್ಟಿದೆ. ಇನ್ನೂ ಬೇಗನೆ ಶುರು ಆಗುತ್ತೆ ಅನ್ಸುತ್ತೆ ಇಲ್ಲೆಲ್ಲ ಓಡಾಟ. ಗೈಸೋ ಲಾಸ್ಟ್ ಟೈಮ್ ಒಂದ್ಸರಿ ಗೈಸೋ ನಾನು ಸಂಜೆ ಒಂದ್ಸರಿ ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಇಲ್ಲೊಂದ್ಸರಿ ಕಾರ್ ನಿಂತೋಗ್ಬಿಟ್ಟಿತ್ತು ನಮ್ದು. ನೆನಪಿದೆ ಸಂಜಯ್? ಇಡೀ ನೈಟು ಹೆಂಗ್ ಒದ್ದಾಡಿದ್ವಿ ನಾವು. ಅದೇ ದಿನ ನೈಟು ಸಂಜೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಹಾರ್ಟ್ ಪ್ರಾಬ್ಲಮ್ ಆಗಿದ್ದು, ಎದೇನೋ ಬಂದಿದ್ದು ಅವತ್ತೇ. ಇಲ್ಲಿಂದ ವಾಪಸ್ ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಮನೆ ಹತ್ರ ಅಲ್ಲ, ಸ್ಯಾಂಡ್ವಿಚ್ ಇದು ಶವರ್ಮಾ ತಗೊಂಡ್ವಿ, ರೈಸ್ ತಗೊಂಡ್ವಿ. ಮನೆಗೆ ಹೋಗಿ ತಿನ್ನೋಣ ಅಂತ ಮನೆಗೆ ಹೋದ್ವಿ. ಸಂಜೆಗೆ ನೋವು ಶುರು ಆಯ್ತು. ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲ ಸಂಜಯ್? 1 ವರ್ಷ ಇನ್ನೂ ಆಗಿಲ್ಲ ಅನ್ಸುತ್ತೆ, ಸ್ವಲ್ಪ ದಿನ 1 ವರ್ಷ ಆಗುತ್ತೆ. 1 ವರ್ಷ ಆಯ್ತಾ? ಡಿಸೆಂಬರ್. 1 ವರ್ಷ. ಡಿಸೆಂಬರ್ 8ಗೆ ನಮ್ಮ ಫ್ರೆಂಡ್ ಫೋಟೋ ಫ್ರೇಮ್ ಆಗ್ತಿದ್ದ. ಇವತ್ತು ದೇವರ ಆಶೀರ್ವಾದದಿಂದ ನಮ್ಮ ಪಕ್ಕದಲ್ಲಿ ಕೂತವನೆ. ಕೂತಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಸಾವನ್ನ ಗೆದ್ದು ಬಂದಿದ್ಯಾ? ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟು ರೀಚಾರ್ಜ್ ಖಾಲಿ ಆಗ್ಬಿಟ್ಟು ಪಾಪ ಮಲ್ಕೊಂಡ್ಬಿಟ್ಟಿದ್ರು ಅಣ್ಣ. ನಮಗೋಸ್ಕರ ಎದ್ದು ಬಂದು ಹೆಂಗ್ ರೀಚಾರ್ಜ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ರು ಫೋನ್ ಪೇಲಿ. ಅಂದರೆ ಈಗ ತೆಗ್ದಿದ್ದಾರೆ. ರೀಚಾರ್ಜ್ 0 ಆಗ್ಬಿಟ್ಟಿತ್ತು ಪ್ರಶಾಂತ್ ಅಣ್ಣ ಫಾಸ್ಟ್ಯಾಗಲ್ಲಿ. ಈಗ ನನ್ನ ಪ್ರಕಾರ ಒಂಚೂರು ನಾವು ರೀಚಾರ್ಜ್ ಮಾಡ್ಕೊಂಡ್ವಿ ಫೋನ್ ಪೇಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು. ಸೊ ನಾನು ಮೈ ಪಾರ್ಕ್ ಅಂತ ಯಾವುದೋ ಒಂದು ಆ್ಯಪಲ್ಲಿ ಮಾಡ್ತಿದ್ದೆ, ಐಡಿಯಾ ಇರಲಿಲ್ಲ. ಅದಕ್ಕೆ ಈಗ ರೀಚಾರ್ಜ್ ಮಾಡಿ ವಾಪಸ್ ಹೋಗ್ತಾಯಿದ್ದೆ. ನಾನು ಆಲ್ಮೋಸ್ಟ್ ನಿದ್ದೆ ಹೊಡೆದ್ಬಿಟ್ಟಿದ್ದೆ. ಟೈಮ್ ಎಷ್ಟು? 5:15 ಕಣೋ ಟೈಮು. 5:15 ಟೈಮು. ಏನು ಗೈಸ್ ಅಷ್ಟು ಬೇಗ ಬೆಳಕಾಗ್ಬಿಟ್ಟಿದೆ ನೋಡಿ. ಟೈಮ್ ಬಂದು 6:17. ಈಗ ನಮ್ಮ ನಿತೀಶ್ನ ಡ್ರಾಪ್ ಹಾಕಿ ಆಮೇಲೆ ನಾವು ಮನೆ ಹತ್ರ ಹೋಗಿ ಸಂಜೆ ಅವ್ನ ಬೈಕ್ ಎತ್ಕೊಂಡು ಹೋಗ್ತಾನೆ. ಈಗ ನಾನು ಡ್ರೈವ್ ಮಾಡಬೇಕು. ಲೆಟ್ಸ್ ಡ್ರೈವ್. ಸೊ ಮನೆಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಕು ನಾವೆಲ್ಲ ಹೋಗಬೇಕು ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವೀಕ್ ಆಫ್ ಇರುತ್ತೆ ಅವ್ರಿಗೂ, ಬಾಯ್ಸ್ಗೆ ಎಲ್ಲಿ ಟ್ರಿಪ್ ಹೊಡಿಬೋದು. 1 ಡೇ ಹೋಗಿ ಬಂದ್ಬಿಡೋದು ವಾಪಸ್ಸು. ಸೊ ಕಮೆಂಟ್ ಹಾಕಿ ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್.